ನಿಜವಾಗ್ಲೂ ಲೆದರಲ್ಲಿ ಆಡೋದಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. RCB ಪ್ಲೇಯರ್ ರೆಡಿ ಆಯ್ತದ. ನೆಕ್ಸ್ಟ್ RCB ಪ್ಲೇಯರ್ಸ್ ಅಣ್ಣರವ್ರು ನೋಡೋಣ. ಜಿಮ್ಮು 7 ಇಯರ್ಸಿಂದ ಒಂದೇ ಪ್ರಯತ್ನ. ಕಡ್ಡಿ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ. ಲಾಸ್ಟ್ ವಿಡಿಯೋ ಇನ್ನು ಯಾರು ನೋಡಿಲ್ಲ ನೋಡಿ ಮೊದಲು. ಬಸ್ಸಿಗೆ ಬೇರೆ ಆಪ್ಷನ್ ಇಲ್ಲ, ಒಂದು ಮೇಲೆ ಆರ್ಬೇಕಷ್ಟೇ. ಇಲ್ಲ ಅವ್ರ ಹತ್ರ ಕೀನ ಇಸ್ಕೊಂಡು ಬಂದು ಈ ಲಾಕ್ನ ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ನೋಡಿ ನಮಗೋಸ್ಕರ ಅಲ್ಲಿ ಲೆದರ್ ಪಿಚ್ಚು ವೆಯ್ಟ್ ಮಾಡ್ತಾ ಇದೆ ಪ್ರಾಕ್ಟೀಸಿಗೋಸ್ಕರ. ಕಿಟ್ ಬೇಡವೇನಾ? ಏನು ಮಾಡೋಕ್ಕಾಗಲ್ಲ, ಬಂದು ಬೈಸ್ಕೊಂಡ್ರೆ ಆಯ್ತು. ಏನು ಮಾಡೋಕ್ಕಾಗಲ್ಲ. ಗಾಯ್ಸ್ ಇವರು ಇದೆಲ್ಲ ಮಾಡ್ತಾ ಇರೋದು ನನಗೋಸ್ಕರ. ಅಷ್ಟು ದೂರದಿಂದ ಬಂದಿದ್ದೀನಲ್ವಾ, ಸೊ ಲಾಕ್ ಆಗಿದ್ರು ಕೂಡ, ಕಾಂಪೌಂಡ್ ಆರಿ ಆದರೂ ಕೂಡ ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡ್ತವ್ರೆ. ಸೊ ಥ್ಯಾಂಕ್ ಯು. ಪ್ರಯತ್ನ ಒಂದು ಸಣ್ಣ ಪ್ರಯತ್ನ. ಹುಷಾರು ಆ ಕಡೆ. ಒಂದೇನಾಗುತ್ತಾ? ಇನ್ನೊಂದು ಬ್ಯಾಗ್ ಇಲ್ಲ. ನೋಡಿ ಗಾಯ್ಸ್, ಕಷ್ಟಪಡ್ತಾ ಇದ್ದೀವಿ. ಬೈಸ್ಕೋಬೇಕು. ಅక్కడ ಜಿಮ್ ಮಾಡ್ತೀನಿ ಅಂತ ಇದು ಮಾಡಲ್ಲ ಹಂಗಂತ ಪುಲ್-ಅಪ್ಸ್ ಮಾಡಲ್ವಾ? ಸರಿ ಅಣ್ಣ, ಏನೋ ಒಂದು ರೀಸನ್ ಕೊಟ್ಟ ಬೈತೀನಿ ಅಂತ. ನೆಗೆ ನೀನು, ನಾ ಹತ್ತೀನಿ. ಅಣ್ಣರವ್ರು ನೋಡೋಣ. ಜಿಮ್ಮು 7 ಇಯರ್ಸಿಂದ ಒಂದೇ ಪ್ರಯತ್ನ. ಜೈ ಜವಾನ್ ಜೈ ಕಿಸಾನ್. ಇಂಡಿಪೆಂಡೆನ್ಸ್ ಡೇ ದಿನ ಗಾಯ್ಸ್ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿಲ್ಲ ಇನ್ನು ಕೂಡ. ಅವಾಗ ಬ್ರಿಟಿಷರು ಆಳ್ತಾ ಇದ್ರು. ನೀವು ಹಾಕೊಳ್ಳಿ, ನಾನು ಬೌಲಿಂಗ್ ಮಾಡ್ತೀನಿ, ಬೇಕಾದ್ರೆ ಆಮೇಲೆ ಹಾಕೋತೀನಿ ಅಂತ. ಗಾಯ್ಸ್ ಒಂಥರ ಖುಷಿ ಆಗ್ತದೆ. ಫಾರ್ ದ ಫಸ್ಟ್ ಟೈಮ್ ನಮ್ಮೂರಲ್ಲೂ ಕೂಡ ನಾನು ಆಡಿಲ್ಲ ನೆಟ್ಟಲ್ಲಿ, ಬಟ್ ತರೀಕೆರೆಗೆ ಬಂದಿದ್ದೀನಿ, ಅದು ಕೂಡ ಚಿಕ್ಕಮಗಳೂರಿಂದ. ಗೈಸ್ ನೋಡಿ ವಿಕೆಟ್ ಯಾವ ಥರ ಇದೆ ಅಂತೇಳಿ. ಇವಾಗ ತಗಡು ಆಡ್ತಾ ಇರೋದು, ಬಟ್ ಒನ್ ಡೇ ಸ್ವಲ್ಪ ಇದೆ ಡ್ರೀಮು, ಜಾಯಿನ್ ಆಗಬೇಕು ಟೀಮಿಗೆ ಅಂತ. ಗಾಡ್ ಬೇಕಾ? ಅವನಿಗೆ ಹೆಸರೇ ವೈಟೆ ಅಂತ. ಇನ್ನೊಬ್ರು ಇದ್ರು ಸುಮಂತ್ ಅಂತೇಳಿ, ಪಾಪ ಅಣ್ಣ ಇಲ್ಲ ಈಗ, ಡೆತ್ ಆದ್ರು ಸ್ವಲ್ಪ ವರ್ಷಗಳಿಂದ. ಸೊ ಅವರು ನಮ್ಮ ಸೀನಿಯರ್, ಅವರಿಗೆ ಬ್ಲ್ಯಾಕ್ ಅಂತ ಕರೆಯೋರು. ಇವನು ನಮ್ಮ ಬ್ಯಾಚ್ ಸುಮಂತ್ ಅಲ್ವಾ, ಅದಕ್ಕೆ ಇವನಿಗೆ ವೈಟ್ ಅಂತ ಕರಿತಾ ಇದ್ವಿ. ಅವ್ರದ್ದು ಆಕ್ಸಿಡೆಂಟ್ ಆಯ್ತು ಕಣ, ಮಂಗಳೂರು ಹತ್ರ ಹೋದಾಗ ಏನಪ್ಪ ಆಕ್ಸಿಡೆಂಟ್ ಆಯ್ತು. ನಮ್ಮ ಸ್ಕೂಲಲ್ಲಿ ಓದಿರೋರು ಸೀನಿಯರ್ಸ್ ಅಥವಾ ನಮ್ಮ ಬ್ಯಾಚ್ ಅವರಿಗೆ ಗೊತ್ತಿರುತ್ತೆ ಸುಮಂತ್ ಅಣ್ಣ ಯಾರು ಅಂತೇಳಿ. ಸೊ ಆ ಸುಮಂತ್ ಅಣ್ಣಂಗೆ ಬ್ಲ್ಯಾಕ್ ಅಂತ ಕರಿತಾ ಇದ್ರು, ಈ ಸುಮಂತ್ ಅಣ್ಣಂಗೆ ನಾವು ವೈಟ್ ಅಂತ ಕರಿತೀವಿ. ಹಂಗೆ ಹೇಳಿದ್ದಷ್ಟೇ ನಾನು. ನಮ್ಗೆ ಯಾರು ಸುಮಂತ್ ಅಣ್ಣ ಅಂತ ರೆಸ್ಪೆಕ್ಟ್ ಅಂತೂ ಕೊಡಲ್ಲ ಗೈಸ್. ಯಾಕೆ ನಾವೇ ಪೆಂಗ್ನ ಮಕ್ಕಳು, ಮಾತಾಡೋದೇ ಇಲ್ಲ. ನಾನು ಇದನ್ನ ತರೋಣ ಅಂತ ಮಾಡ್ಕೊಂಡೆ, ಈ ಟ್ರೈಪೋರ್ಡ್ ಸ್ಟ್ಯಾಂಡು. ಸ್ಪೆಕ್ಸಲ್ಲಿ ಇಟ್ಟಿದ್ಯಾ ಕಲ್ ಮೇಲೆ, ಮತ್ತೆ ಯಾರಾದ್ರೂ ತೇಪ್ಕೊಂಡು ಹೋದಾರ ಆಮೇಲೆ ಇಲ್ಲೇ ಬಿಟ್ಟೋಗಿ. ಇದ್ರೊಳಗಡೆ ಯಾರು ಬರಲ್ಲ ಬೇರೆ ಟೈಮಲ್ಲಿ? ನೀವೇ? ಹಾಂ, ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಡೈಲಿ ಮಾಡ್ತಿದ್ರಪ್ಪ. ಈಗ ಅವರು ಮ್ಯಾಚ್ ಆಡೋಕೆ ಬರ್ತಾ ಇಲ್ಲ. ಗಾಯ್ಸ್ ನಮ್ಮ ಹುಡುಗ ಕಷ್ಟಪಟ್ಟು ಎಲ್ಲ ರೆಡಿ ಆಗವನೆ, ಪ್ಯಾಡ್ ಗಿಡೆಲ್ಲ ಹಾಕೊಂಡು. ಬಟ್ ನೋಡಿ ಇಲ್ಲಿ ದುರಾದೃಷ್ಟ ಏನು ಅಂದರೆ ಮಳೆ ಸ್ಟಾರ್ಟ್ ಆಯ್ತು. ಈಗ ಈ ಥರ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಆಡ್ಲಿಕ್ಕೆ ಹಿಂಸೆ ಆಗ್ಬಿಡುತ್ತೆ. ಗಾಯ್ಸ್ ಹೊರಗಡೆ ಮಳೆ ಬರ್ತಾ ಇದೆ ಗಾಯ್ಸ್. ಕಷ್ಟಪಟ್ಟು ಪ್ರತಿಫಲ ಇಲ್ಲ. ಆಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು ಅಷ್ಟೇನೆ. ಅಣ್ಣ ಫುಲ್ ರೆಡಿ ಆಗವ್ರೆ ಇಲ್ಲಿ.
ಬಟ್ ಏನ್ ಮಾಡೋದು, ದುರಾದೃಷ್ಟ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಸ್ವಲ್ಪ ಮ್ಯಾಚ್ ಸ್ಟಾಪ್ ಆಗಿದೆ, ಡಿಲೇ ಆಗಿದೆ ಸ್ವಲ್ಪ. ಇದು ಏನೇ ಹೇಳಿ ಗೈಸ್, ವಿರಾಟ್ ಕೊಹ್ಲಿ ಕಲ್ತಂಗಿಂದ ಇದು ಸ್ಟಾರ್ಟ್ ಆಗಿದೆ. ಕೋಟಿಗಳ ಬಜ್ಜು ಕಬಾಬ್ ಅದು ಬೀಪ್ ಹಾಕ್ತೀನಿ ಅಲ್ಲಿಗೆ. ಹಂಗಾದ್ರೆ ಓಕೆ, ಕಬಾಬ್ ತಿಂತೀನಿ. ಹಂಗಾಗಿ ಇದನ್ನ ಹಾಕ್ತೀನಿ, ಬೈದಿದ್ದ ಹಾಕಲ್ಲ, ಬೈದಿದ್ದಕ್ಕೆ ಬೀಪ್ ಹಾಕ್ತೇನೆ. ಗೈಸ್ ಕಬಾಬ್ ತಿನ್ನಲ್ಲ ಗೈಸ್. ಗೈಸ್ ಫೈನಲ್ ಆಗಿ ಮಳೆ ನಿಂತ್ಬಿಟ್ಟು ಅಣ್ಣ ಹೋಗಿದ್ದಾರೆ ಬ್ಯಾಟಿಂಗಿಗೆ. ನೀನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸುಮಂತ್ ಅವರು ಔಟ್ ಆಗ್ತಾರೆ ಅಂತ ಸುದ್ದಿಗಳು, ಗಾಳಿ ಸುದ್ದಿಗಳು ಬರ್ತಾ ಇದೆ. ಗೈಸ್ ಮಳೆ ಬಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಮಾತ್ರ ಲೆದರ್ ಆಡೋದು. ಇಲ್ಲಿ ಲೆದರ್ ಅಂತಲ್ಲ, ಆಶೀರ್ವಾದದಿಂದ ವರ್ಣನ ಆರ್ಭಟಕ್ಕೆ ಸುಮಂತ್ ಅವರು ಬಿಟ್ಟು ಬಂದಿದ್ದಾರೆ. ನಾವೆಲ್ಲ ಡೈಲಿ ಆಡ್ತೀವಿ ಗೈಸ್. ಬ್ರೋ ಆ ವಿಷಯ ಅಲ್ಲ, ಅವ್ರು ಔಟ್ ಆಗಿದ್ದಾರೆ ಅದಕ್ಕೋಸ್ಕರ ಬಂದಿದ್ದಾರೆ. ಚಾನ್ಸ್ ಇಲ್ಲ ಗೈಸ್. ಚಾನ್ಸ್ ಇದೆ ಬಾಯ್ಸ್. ನೋಡಿ ಇದೇ ಬಾಲಲ್ಲಿ ಔಟ್ ಮಾಡಿದ್ರೆ ಸುಮಂತ್ ಅವರಿಗೆ. ಕುಚಿಕ್ಕು ಕುಚಿಕ್ಕು ಚಡ್ಡಿ ದೋಸ್ತ ಏನಲ್ಲ, ಸ್ಕೂಲಿಂದ ಸುಮಂತ್ ಫ್ರೆಂಡ್ಸ್ ಇಬ್ರು ಕೂಡ ಫ್ರೆಂಡ್ಸು. ಊರು ಚಡ್ಡಿನೇ ಹಾಕಲ್ಲ, ಯಾಕಂದ್ರೆ ಅವ್ರು ಕೋಟಿ ಕೊಳ. ಗೈಸ್ ಎಷ್ಟೋ ಜನರ ಡ್ರೀಮು, ಬಟ್ ನಂಗೂ ಡ್ರೀಮ್ ಇದೆ, ಬೇರೆ ಆಡಕ್ ಬರಲ್ಲ. ಈಗ ಸದ್ಯಕ್ಕೆ ಬಂದಿವಿ ಅಷ್ಟೇನೆ ಆಡಕ್ಕೋಸ್ಕರ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಪ್ಲೇಸ್ ಅಲ್ಲಿ ಹೋಗುವ ಅವಕಾಶ, ಆದ್ರ ಮಾತು ಪ್ರಯತ್ನ ಪಟ್ರೆ ಎಲ್ಲ ಫಲ. ಮಗ ನೆಂದಿದೆ ಪಿಚ್ಚು, ಬೌನ್ಸ್ ಆಗಲ್ಲ ಜಾಸ್ತಿ, ಬೌನ್ಸ್ ಆಗತ್ತಿರ್ಲಿ. ಪಿಚ್ ರಿಪೋರ್ಟ್ ಬರ್ತಾ ಇದೆ ನಮ್ಮ ವೈಟಿ ಅವರಿಂದ. ಇದೆಲ್ಲೋ ಅದೆಲ್ಲ ಅಂದ್ರೆ ಅದಿಲ್ಲಿದೆ. ಇದೆಲ್ಲೋ ಇದಾಕೊಂಡಲ್ಲ ಸ್ಪೆಟ್ ಹಾಕೊಂಡ. RCB ಪ್ಲೇಯರ್ ರೆಡಿ ಆಯ್ತದ. ನೆಕ್ಸ್ಟ್ RCB ಪ್ಲೇಯರ್ಸ್ ಚಲೋ ಹೆಲ್ಮೆಟ್ ಹಾಕೊಳ್ಳಿ. ಸೇಮ್ ವಿರಾಟ್ ಕೊಹ್ಲಿ ತರ ಕಾಣಲ್ಲ ಗೈಸ್. ಹೌ ಇಸ್ ಎಕ್ಸ್ಪೀರಿಯನ್ಸ್ ಖಾತಾ ಕಿತ್ತಕ್ಕೆ ಸಕ್ಕದಾಗ ಏನಾಗುತ್ತೆ ಅಂತ ನೋಡಿ ಓಕೆ. ನೋಡಿ ಗೈಸ್, ಕ್ರಿಕೆಟ್ ಪ್ಲೇಯರ್ನ ವಿಡಿಯೋಗ್ರಫಿ ಮಾಡಿದ್ದಾನೆ. ನೋಡಿ ಇವ್ರನ್ನ ಆಟಗಳೆಲ್ಲ ನೋಡ್ರಿ ಇಲ್ಲಿ. ಬೌಲಿಂಗ್ ಮಾಡಿ ಅಷ್ಟು ಈಸಿ ಅಲ್ಲ ಗೈಸ್. ಅವರೆಲ್ಲ ಈ ಪ್ಯಾಡು ಇವೆಲ್ಲ ಇರ್ತವೆ, ಮೋಸ್ಟ್ ಒಂದು 3-4 kg ಇರ್ತವೆ. ಇದನ್ನೆಲ್ಲ ಹಾಕೊಂಡು ಓಡಬೇಕು ಅಂದರೆ ಅಷ್ಟು ಸ್ಪೀಡಾಗಿ ಕಮ್ಮಿ ಓಡ್ತಾರೆ ಅವರು. ಏನಿಲ್ಲ ಗೈಸ್, ಫಿಟ್ನೆಸ್ ಬೇಕಷ್ಟೇ. ಫಿಟ್ನೆಸ್ ಇದ್ರೆ ಆಗುತ್ತೆ. ಇವನು ಫಿಟ್ನೆಸ್ ಹಿಡಿದಾನೆ, ಬ್ಯಾಟ್ ಆರಾಮ್ಸೆ ಎತ್ತಾ ಇದ್ದಾನೆ. ನೋಡೋಣ ಏನಾಗುತ್ತೆ ಅಂತ. ಬಾಲು ಆ ರೀತಿ ಎಲ್ಲ ನಿಜವಾಗ್ಲೂ ನೋಡೋಷ್ಟರಲ್ಲಿ ಗಾಯ್ಸ್ ಸ್ವಲ್ಪ ಸ್ಪೀಡ್ ಇರಬೇಕು, ಯಾಕೆಂದ್ರೆ ನಂದು ಬ್ಯಾಟ್ ಸ್ಪೀಡ್ ನಂದು ತುಂಬ ಇದೆ. ವಿಕ್ಕಿ ಬಾಲ್ ಆಡಕ್ಕೆ ಹೋದರೆ ನಾನು ಸ್ವಲ್ಪ ಬ್ಯಾಟ್ ಬೇಗನೆ ಬೀಸಿರ್ತೀನಿ. ಆ ಕಟ್ಟರೆಲ್ಲ ಹಾಕಿದಾಗ ನಮಗೆ ಹೆವಿ ಹಿಂಸೆ ಕೊಡ್ತಾರೆ. ಸೊ ಹಂಗಾಗಿ ಹೇಳೋದೆ ಏನಂದರೆ, ಕ್ರಿಕೆಟ್ ಒಂಥರ ಲೆದರ್ ಪ್ರಾಕ್ಟೀಸ್ ಮಾಡಿದ್ರೆ ಕ್ರಿಕೆಟ್ ಅಷ್ಟೇ. ಅದು ಆ ಸೌಂಡಿಗೆ ಖುಷಿ ಆಗುತ್ತೆ. ಇದು ಸೌಂಡ್ ಬರುತ್ತಲ್ಲ ಪಟ್ ಅಂತ, ಆ ಸೌಂಡಿಗೆ ಹಾಂ, ಒಂದು ಬಾಲ್ ಹೊಡೆದಿಲ್ಲ ಗೈಸ್. ಹೇಳ್ತಿದ್ದ ಗೈಸ್ ನಮಗೆ ಆಡಿ ಆಡೋದು. ಹೇಳ್ತಾರೆ ಒಬ್ಬೊಬ್ಬರು ಅಷ್ಟು ಈಸಿ ಆಡ್ತಾರೆ, ಅವ್ರು ಸುಮ್ಮನೆ ಪೋಸ್ ಕೊಡ್ತಾರೆ ಅಂತ. ಆಡಿ ಗೈಸ್, ಲೆದರ್ ಆಡಿ ಗೊತ್ತಾಗುತ್ತೆ ಏನು ಕಷ್ಟ ಅಂತ. ನೋಡಿ ಒಂದು ಬಾಲ್ ಮುಡ್ತಾ ಇಲ್ಲ ನೋಡಿ ಗೈಸ್. ವಿಕ್ಕಿ ಬಾಲ್ ಎಲ್ಲ ಅವರೆಲ್ಲ ಆಡಿ ರೂಢಿ ಗೈಸ್. ಓಕೆ ನೋಡಿ ಗೈಸ್, ಇಲ್ಲ ನಿಜವಾಗ್ಲು ನೋಡಿ ಅಲ್ಲೊಬ್ಬ ಬೌಲರ್ಸ್ ಇದ್ದಾನೆ, ಅವನು ಮದನ್ ಅಂತಾನೆ, ಅವನು ಚೆನ್ನಾಗಿ ಬೌಲಿಂಗ್ ಮಾಡ್ತಾನೆ.
ಮಗ ಎದುರ್ತಾ ಇದೆಯಾ? ಬಗ್ತಿಲ್ಲ, ಸೊಂಟ ಬಗ್ತಿಲ್ಲ, ಏನಿಲ್ಲ ಗೈಸ್. ಬಕೆಟ್ ನಿಸಿರು ಮುಗ್ದ ಹೋಯ್ತು ನಿನ್ ಕತೆ. ಅದು ನಿನ್ಸಕ್ಕಾಗಲ್ಲ ಗೈಸ್. ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೆಳಗಡೆಗೆ ಇಡ್ಬೇಕು. ನೋಡಿ ಗೈಸ್, ಬ್ಯಾಟಿಂಗ್ ಇದು ವಿಕೆಟ್ ಇಲ್ಲ, ವಿಕೆಟ್ ಸ್ಪಾನ್ಸ್ ಮಾಡಿ ಪ್ಲೀಸ್. ಕಟ್ ಶಾಟು, ಕ್ಯಾಚು, ಸ್ಲಿಪ್ಪು. ಅವನು ವಿಕೆಟ್ ಸ್ಟ್ರೈಟ್ ಆಗ್ತಿದ್ದಾನೆ. ನೀನು ವಿಕೆಟ್ ಕವರ್ ಮಾಡ್ಕೊಂಡು ಆಡು ಅಷ್ಟೇ. ಆರಾಮ್ಸೆ ಆಡು. ಬ್ಯಾಟ್ನ ಕವರ್ ಮಾಡಿ ಇಟ್ಕೋ ಅಷ್ಟೇ. ಆರಾಮ್ಸೆ ಬ್ಯಾಟ್ ಎತ್ತು ಗೈಸ್. 3 ಔಟ್ ಗೈಸ್. ಗೈಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ಒಂದ್ ಬಾಲ್ ಆದ್ರೂ ಟಚ್ ಮಾಡ್ಬೇಕು ಗೈಸ್. ಈ ತರ ಆಯ್ತು ಆಡಿ ಗಾಯ್ಸ್. ನೋಡಿ ಗೈಸ್, ವಿರಾಟ್ ಕೊಹ್ಲಿ ಫ್ಯಾನ್ ಆಟ ನೋಡ್ರಿ. ನೋಡಿ ಪೋಸ್ ಮಾತ್ರ ಚೆನ್ನಾಗಿ ಕೊಡ್ತಾನೆ ವಿರಾಟ್ ಕೊಹ್ಲಿ ತರ. ಒಂದ್ ಬಾಲ್ ಮುಟ್ತಿಲ್ಲ ಗಾಯ್ಸ್. ಓಕೆ ಓಕೆ. ಬೌಲಿಂಗ್ ಮಾಡಿ ಗೈಸ್. ನೋಡಿ ಅಲ್ಲಿ ಬೌಲಿಂಗ್ ಹೆಂಗ್ ಮಾಡ್ತಿದ್ದಾನೆ ನೋಡಿ, ಅವನು ಹೆಂಗ್ ಬೀಳ್ತಾವೆ ಏಟು. ಹೊಡೆದ ಗೈಸ್. 100% ಸ್ಕ್ವೇರ್ ಲೆಗ್ ಅಲ್ಲಿ ವಿಲ್ಸನ್ ವಿಕ್ಕಿ ಬಾಲಲ್ಲಿ ಅಷ್ಟು ಈಸಿ ಅಂತ ಇರೋದಿಲ್ಲ. ಲೆದರ್ ಬಾಲಲ್ಲಿ ಬಾ. ಈಗ ಕೋಟಿ ಕೊಳವರು ಹೋಗಿದ್ದಾರೆ. ಅವರು ಅತ್ಯುತ್ತಮ ಶೈಲಿ ಆಟಗಾರ. ಕೋಟಿ ಕೊಳವರು ಫಸ್ಟ್ನೇ ಮಲೆ ಪುಲ್ಟಾಸ್. ವಿರಾಟ್ ಜರ್ಸಿ ನಂಬರ್ ಇದೆ. ಬ್ರೋ ಇದು ಗಲ್ಲಿ ಬೌಲಿಂಗ್ ಆಕ್ಷನ್ ಬರ್ತಾ ಇದೆ ಕೋಟಿ ಇರೋರಿಂದ. ಸುಮ್ಮನೆ ಎತ್ತಲಬೇಕತ್ಲ ಹೊಸಿತಿದ್ದಾರೆ. ಬ್ಯಾಟ್ಸ್ಮನ್ ನೋಡಿ ಎದುರುದ್ರ ಮೋಸ್ಟ್ಲಿ ಇರ್ಬೋದು. ಓ ರಿಚ್ಚಿಡ್ಕೊಂಡ್ ಬೌಲಿಂಗ್ ಮಾಡ್ತಾ ಇದ್ದಾರೆ ಕೋಟಿರವರು. ಯಾವುದೇ ರೀತಿಯಾದಂತ ವಿಕೆಟ್ ಕಾಣಿಸ್ತಾ ಇಲ್ಲ. ಬಿಸಿಲು ಬರ್ತಾ ಇದೆ, ಅದ್ರ ಜೊತೆ ಮಳೆನೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಇಳಿತಾ ಇದೆ. ಓ ಸ್ಟೆಪ್ ಔಟ್ ಆಗಿ ಬಿಸಿಲು ಹೋಗಿ ಗ್ಯಾಪ್ನಲ್ಲಿ ಅತ್ಯುತ್ತಮವಾಗಿ ಮ್ಯಾನೇಜ್ ಮಾಡಿದಿರೋದು ಇಲ್ಲಿ. ನಾವು ಇಲ್ಲಿ ಖುಷಿಯಾಗಿ ಆಟ ಆಡ್ತಾ ಇದೀವಿ. ಅದ್ರಲ್ಲಿ ಅಣ್ಣವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹೊಟ್ಟೆಪಾಡೆಲ್ಲ ನಮಗೆ ಚೆಲ್ಲಾಟ ಆಗ್ಬಿಟ್ಟಿದೆ. ಓ ಅತ್ಯುತ್ತಮವಾದ ಹೊಡೆತ ಮಿಡ್ ಮಾಡ್ತಾ ಇದ್ದಾರೆ. ಸುಮಂತ್ ರವರಿಗೆ ಉಚ್ಚನಾಯಿ ವಧೆ ಅಂತಾನೆ ಹೇಳ್ಬೋದು. ಊರೊಬ್ಬ ಕ್ರಿಕೆಟರ್ ಆಗಿ ಈ ತರ ಹೊಡ್ಸ್ಕೊಂಡು ಹೊಡಿಲಿ ಅಂತ ಇದ್ದಾರೆ. ಜಿಮ್ ಬಾಡಿ ನೋಡಿ ಬ್ರೋ, ಕೇವಲ 2 months ಅಷ್ಟೇ ಹೋಗಿರೋದು. ನಮ್ಮ ಅರ್ಜುನ ಆನೆ ರೀತಿನೇ ಕಾಣ್ತಾ ಇದ್ದಾರೆ ಇವರು, ಆದರೆ ಅದು ಇಲ್ಲ. ಅದರ ಮರು ನೆನಪಿಗಾಗಿ ಉಳಿಸ್ಕೊಂಡಿದೀವಿ. ಇದು ಮಿನಿ ಆನೆ, ಮಿನಿ ಎಲಿಫ್ಯಾಂಟ್ ಫ್ರಮ್ ಶಿವನಿ. ಓ ಹೊಡೆದ್ರು ವಿಕೆಟಿಗೆ ಕೊನೆಗೂ ಕೂಡ. ಬ್ರೋ ಆದ್ರೂ ಇದೇನು ಲೆಕ್ಕ ಬರಲ್ಲ, ಯಾಕಂದ್ರೆ ಹಂಗೆ ಹೊಡ್ಸ್ಕೊಂಡೆ ರುತ್ನಾಯಿ ಹೊಡ್ಸ್ಕೊಂಡಂಗೆ. ಅದು ಬೇರೆ ಮಿಡಲ್ ಬ್ಯಾಟಲ್ಲಿ, ಎಡ್ಜು ಅಲ್ಲ ಮಿಡಲ್ ಬ್ಯಾಟ್. ಅಲ್ಲಿ ಮುಕ್ಳಿಗೆ ಉಸ್ತಾ ಇದ್ದಾರೆ ಬಾಲು, ಗ್ರಿಪ್ ಸಿಗ್ತಿಲ್ಲ. ಮತ್ತೊಮ್ಮೆ ಬಂದ್ರು ಸ್ಟೆಪ್ ಔಟ್ ಆಗಿ ಮತ್ತೊಂದು ಉತ್ನಾಯಿ ಹೋದೆ. ಮತ್ತೊಮ್ಮೆ ಸ್ಟೆಪ್ ಔಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂತಹ ಹೊಡೆತ ಬರಲಿಲ್ಲ. ಇಲ್ಲಿ ಬಂದ್ರೆ ಇದು ಅಡ್ಡ ಬರುತ್ತೆ.
ಚೆಕ್ಕು ಕಾರಣ ಇದು. ಹ್ಞೂ ಬ್ರೋ, ಕೈಯಲ್ಲಿ ಬೆಂಡ್ ಆಗ್ತಾ ಇದೆ. ನಿಜವಾಗ್ಲೂ ಬ್ಯಾಟಿಂಗ್ ಅಲ್ಲಿ ಬೇಕಾದ್ರೆ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಆಡಬಹುದು. ಬಟ್ ಬೌಲಿಂಗ್ ಇದೆಯಲ್ಲ, ಸೇಮ್ ವೇರಿಯೇಷನ್ ಪ್ರಾಕ್ಟೀಸ್ ಆಗೋ ತನಕ ನಿಜವಾಗ್ಲೂ ಕೂಡ ಆಗಕ್ಕಂತೂ ಆಗೋದೇ ಇಲ್ಲ. ಸೊ ಮಿಸ್ ಆದ್ರೆ ಮಾತ್ರ ಹೋಗುತ್ತೆ ಸಿಕ್ಸ್. ಬ್ಯಾಟ್ಸ್ಮನ್ ಬುಲ್ಡೆ. ಗಾಯ್ಸ್ ತುಂಬ ದಿನಗಳಿಂದ ಆಸೆ ಇತ್ತು, ಬಟ್ ಇಲ್ಲಿ ನನಗೆ ಆಡಿದ್ದು ನೆಟ್ಟಲ್ಲಿ. ಬಟ್ ಒನ್ ಡೇ ಯಾವುದಾದ್ರೊಂದು ಕ್ಲಬ್ಬಲ್ಲಿ ಅಥವಾ ಒಂದು ಟೀಮಲ್ಲಿ ಜಾಯಿನ್ ಆಗಿ ಲೆದರ್ ಬಾಲ್ ಆಡಬೇಕು ಅಂತ ಆಸೆ ಇದೆ. ಅದು ಈಡೇರುತ್ತಲ್ಲ ಗೊತ್ತಿಲ್ಲ ಮಾತ್ರ. ಬಟ್ ಪ್ರಾಕ್ಟೀಸ್ ಅಂತೂ ಮಾಡೋದೆ. ನನ್ನ ಫ್ರೆಂಡು ಫಸ್ಟ್ ಟೈಮು ಚಿಕ್ಕಮಗಳೂರಿಂದ ಇಲ್ಲಿ ತನಕ ಕರೆಸ್ಬಿಟ್ಟು ನೆಟ್ ಪ್ರಾಕ್ಟೀಸ್ ಮಾಡಿಸಿದ್ದೇನೆ. ಬಟ್ ನಿಜವಾಗ್ಲೂ ಹೇಳ್ತೀನಲ್ಲ ಗಾಯ್ಸ್, ನಾವು ಆಡ್ತೀವಲ್ವ ವಿಕ್ಕಿ ವಿಲ್ಸನ್ನು ಮತ್ತೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ, ಬೈಕೊಂಬೇಡಿ. ನಿಜವಾಗ್ಲೂ ಲೆದರಲ್ಲಿ ಆಡೋದಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ತುಂಬಾ ಕಷ್ಟ ಮಾತ್ರ. ಜಸ್ಟ್ ಮಿಸ್ ಆಗಿಬಿಟ್ರೆ ಎಲ್ಲರೂ ಕೈಗೆ, ಇಲ್ಲಿಗೆ, ಹೊಟ್ಟೆಗೆ, ಅಲ್ಲಿಗೆ ಬಿಡಿ, ಗಾಡಿರುತ್ತೆ ಪರವಾಗಿಲ್ಲ, ಗಾಡ್ ಹಾಕೋತೀವಿ. ಬಟ್ ಬೇರೆ ಕಡೆ ಬಿದ್ದರೆ ಮಾತ್ರ ಪೇಯ್ನು ಅವಾಗ ಗೊತ್ತಾಗೋದಿಲ್ಲ. ನಮ್ಮದು ಕ್ಯಾಚ್ ಹಿಡಿದಾಗ ಕೈ ಹಿಂಗೆ ಎಳ್ಕೊಂಡೆ ಬಾಲು ಪಕ್ಕ ಹಂಗೆ ಇಟ್ಕೊಂಡಿದ್ರೆ ಮಾತ್ರ ಕೈ ತುಂಬ ಅಂದರೆ ಬ್ಲಡ್ ಅಲ್ಲೇ ಬೇಕಾದ್ರೆ ಕ್ಲಾಟ್ ಆಗ್ತಾ ಇತ್ತು ಮೋಸ್ಟ್ಲಿ ಮೇ ಬಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಂಗಂತೂ ತುಂಬಾ ಖುಷಿ ಆಯ್ತು ಇವತ್ತು ಇಲ್ಲಿ ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡಿದ್ದು. ಅದರಲ್ಲೂ ಹೆಲ್ಮೆಟ್ ಹಾಕೊಂಡಿದ್ದೀನಿ ಅಲ್ವಾ, ಇದರಿಂದ ವ್ಯೂ ನೋಡ್ತೀನಿ ನೋಡಿ. ಈ ಕಡೆಯಿಂದ ನಾವು ಹಿಂಗೆ ವ್ಯೂ ನೋಡ್ತೀವಲ್ವಾ, ಅದು ಇದ್ರೊಳಗಿಂದ ನಂಗಷ್ಟೇ ಗೊತ್ತಾಗುತ್ತೆ. ಬಟ್ ಲೆದರ್ ಬಾಲ್ ಆಡೋರಂತೂ ಗೊತ್ತಿರುತ್ತೆ ಅವ್ರಿಗಂತೂ ವ್ಯೂ ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು. ನಿಜವಾಗ್ಲೂ ವಿರಾಟ್ ಕೊಹ್ಲಿ ಅವ್ರನ್ನ ಅಥವಾ ಬೇರೆ ಬ್ಯಾಟ್ಮ್ಯಾನ್ಸ್ಗಳನ್ನ ನಾವು ಟಿ ವಿನಲ್ಲಿ ಮ್ಯಾಚ್ ಟೈಮಲ್ಲಿ ನೋಡ್ತೀವಲ್ವಾ, ತುಂಬಾ ಖುಷಿ ಆಗುತ್ತೆ ಮಾತ್ರ. ಅವರು ಅಷ್ಟೇ ಕಷ್ಟಪಡ್ತಾರೆ, ಸ್ಟ್ರಗಲ್ ಪಡ್ತಾರೆ ಬ್ಯಾಟಿಂಗ್ ಆಡಬೇಕಾದ್ರೆ. ಸೊ ಯಾರನ್ನ ಕೂಡ ಟೀಸ್ ಮಾಡಬೇಡಿ ನಿಜವಾಗ್ಲೂ. ಸೊ ಸಿಗೋಣ ಮತ್ತೆ, ಬಾಯ್ ಗಾಯ್ಸ್. ನಾವು ಬ್ಯಾಟ್ಮ್ಯಾನ್ಸು ಸೆಂಚುರಿ ಹೊಡೆದಾಗ ಅಥವಾ ಸ್ವಲ್ಪ ಹೊತ್ತು ಸೀರೀಸಲ್ಲಿ ಇದ್ದಾಗ ಔಟ್ ಆಗಿ ಬರ್ಬೇಕಾದ್ರೆ ಅನ್ಕೊಂತೀವಿ, ಏನು ಗುರು ಇವರು ಬ್ಯಾಟಿಂಗಲ್ಲಿ ಆಡೋದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾನು ಆಡಿದ್ದೆ 2 ಇಂದ 3 ಓವರ್ ಅಷ್ಟೇ. ಈ 2-3 ಓವರ್ ಆಡಿದ್ದಕ್ಕೇನೆ ಹೆವಿ ಸುಸ್ತಾಗ್ತೈತೆ ಮಾತ್ರ. ನೋಡಿ ಇಲ್ಲಿ ಸ್ವೆಟ್ಟಿಂಗ್ ಯಾವ ಥರ ಆಗಿದೆ ಅಂತೇಳಿ. ಹೆಲ್ಮೆಟ್ ಹಾಕೊಂಡು ಆಡ್ತೀವಲ್ವಾ, ಸೊ ನಮಗೆ ನೋಡೋರಿಗೆ ಮಾತ್ರ ಅಷ್ಟು ಸ್ವಲ್ಪ ಈಸಿ ಅನಿಸುತ್ತೆ. ನೀವು ಅಬ್ಸರ್ವ್ ಮಾಡಿ, ಬ್ಯಾಟ್ಮ್ಯಾನ್ಸು ಸೆಂಚುರಿ ಹೊಡೆದ್ಮೇಲೆ ಅವರು ಹೆಲ್ಮೆಟ್ ತೆಗೆದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ಗೊತ್ತಾ. ಅವಾಗ ಅವರು ಎಷ್ಟು ಸ್ವೆಟ್ ಆಗಿರ್ತಾರೆ ಅಂದರೆ ಮಾತ್ರ ನಿಜವಾಗ್ಲೂ. ಅದು ಕೂಡ 50 ಓವರ್ಸು 20 ಓವರ್ಸು ಅಪ್ ಟು ಸ್ಟಾರ್ಟಿಂಗಿಂದ ಎಂಡ್ ತನಕ ಇದ್ದು ಅವ್ರು ಆಡ್ತಾರೆ ಅಂದರೆ ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ನೀವು ಒಂದ್ಸಲ ಲೆದರ್ ಬಾಲ್ ಆಡಿ ಗೊತ್ತಾಗುತ್ತೆ ನಿಮಗೆ. ನಾವು ಆಡ್ತೀವಲ್ವಾ ಟೆನ್ನಿಸ್ ಬಾಲ್ ಅಥವಾ ವಿಲ್ಸನ್ ವಿಕ್ಕಿ ಬಾಲಲ್ಲಿ, ಅಷ್ಟು ಈಸಿ ಅಲ್ಲ. ಅದ್ರಲ್ಲಿ ಆಡೋಷ್ಟು ಇದರಲ್ಲಿ ಈಸಿ ಅಲ್ಲ ಮಾತ್ರ. ಬಾಲು ಅವ್ರ ಕೈಯಿಂದ ಸೊಳ್ಳೆ ಕಚ್ಚದೆ ಗುರು ಕೈಗೆ. ಬಾಲು ಮೂವ್ ಆಗೋದಷ್ಟೇ ಬೌಲರ್ ಕೈಯಿಂದ, ಅದು ಬಿದ್ದ ತಕ್ಷಣ ಗೊತ್ತೇ ಆಗಲ್ಲ ಯಾವ ಕಡೆ ಹೋಗುತ್ತೆ ಅಂದ್ಬಿಟ್ಟು. ನಿಜವಾಗ್ಲೂ ನಂಗೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಮಾತ್ರ. ಸೊ ಗಾಯ್ಸ್, ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಸಿಗುವ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ. ಬಾಯ್. ಗುರು ನೆಟ್ ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ನನ್ನ ಹೈಸ್ಕೂಲ್ ಫ್ರೆಂಡ್ ಇನ್ನೊಬ್ಬ ಸಚಿನ್ ಅಂತ ಸಿಕ್ಕಿದ್ದ. ಸೊ ಎಲ್ರು ಕೂಡ ಹಂಗೆ ಎಳ್ನೀರ್ ಕುಡಿಯೋಣ ಅಂತ ಹೋಗಿದ್ವು. ಸೊ ಅಷ್ಟೇ ಎಳ್ನೀರೆಲ್ಲ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದೇ ಇವತ್ತಿನ ವಿಡಿಯೋ. ಸಿಗುವ ಮತ್ತೆ. ಬಾಯ್.